ಬಜೆಟ್ ವಿಚಾರದಲ್ಲಿ ಮಾತಾಡ್ತಾರೆ ಸರ್, ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂತಲೂ. ಹ್ಯೂಜ್ ಬಡ್ಜೆಟ್ ಇದೆ ಎಲ್ಲ ಸಿನಿಮಾಗೆ. ಏನು ಖರ್ಚು ಆ್ಯಕ್ಚುಲಿ ಇದು ಪ್ಲ್ಯಾನ್ ಮಾಡಿಲ್ಲ ಅಂದರೆ ತುಂಬ ದೊಡ್ಡ ಬಡ್ಜೆಟ್ ಆಗ್ಬಿಟ್ಟಿರುತ್ತೆ ಸರ್. ನಾವು ಆ ಲೆವೆಲ್ ಪ್ಲ್ಯಾನ್ ಮಾಡಿನೇ ಯಾಕಂದರೆ ನಮ್ಮ ಫಿಲ್ಮ್ ಗ್ರಾಫಿಕ್ಸು ತುಂಬ ಹ್ಯೂಜ್ ಗ್ರಾಫಿಕ್ಸೇ ನಮಗೆ ಡಬಲ್ ಫಿಗರ್ಸ್ ಕ್ರೋಡ್ಸು ಅದೆಲ್ಲ ಪ್ರೊಡ್ಯೂಸರ್ ಹೇಳ್ತಾರೆ. ಸೊ ಗ್ರಾಫಿಕ್ಸಿನಲ್ಲೇ ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಒಂದು ತೆಗಿಬೋದು. ಆ ಲೆವೆಲ್ ಆಫ್ ಖರ್ಚು ಬರೀ ಗ್ರಾಫಿಕ್ಸ್ಗೆ ಆಗಿದೆ. ಆ್ಯಂಡ್ 3 ಹೀರೋಸು, ಆಮೇಲೆ ಬೇಕಾಗಿರೋ ಜಾಗದಲ್ಲಿ ಹ್ಯೂಜ್ ಇಂಪ್ಯಾಕ್ಟ್ ಇರೋಂಥ ಆ್ಯಕ್ಷನ್ನು. ಸೊ ಇದೆಲ್ಲ ಅದು ಹೇಳಿದ್ನಲ್ಲ, ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಫೈಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್. ಅದಕ್ಕೆ ಅಷ್ಟು ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ. ತುಂಬ ಕಷ್ಟ, ಅದನ್ನು ಹೆಂಗೆ ದೇವರ ಆಶೀರ್ವಾದ ಮಾಡ್ತಾನೆ. ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ಅದರದ್ದೇ ಸಪ್ರೇಟ್ ಪ್ರಿವ್ಯೂಸ್ ಎಲ್ಲ ಮಾಡಿದ್ದೀವಿ. ಸೊ ಅದರ ರಿಹರ್ಸಲ್ಸು ಅದೆಲ್ಲ ಮಾಡ್ತಾಯಿದ್ದೀವಿ. ಇದೆಲ್ಲ ಆದಮೇಲೆ ಅದು ಶೂಟ್. ಮೂರು ಜನ ಕೂಡ ಎದುರು ಬದ್ರು ನಿಂತ್ಕೋತಾರ ಸರ್, ಟಕಪರ್ ಇರುತ್ತೆ ಒಟ್ಟಿಗೆ ಸೀನ್ಸ್ಗಳು. ನೋಡಿ ಸರ್ ಫಿಲಿಮ್. ಸರ್ ಇನ್ನು ಕೊನೆಯದಾಗ ಯಾವತ್ತೋ ಒಂದು ಸರಿ ಪ್ರೆಸ್ ಮೀಟ್ ದಿನ ಕೇಳಿದೆ, ಅಂದರೆ ಈ ಟೀಮ್ ಪೋಸ್ಟಲ್ಲಿ ತುಂಬ ಮುಖ್ಯ ಕಾಣಿಸ್ತಾ ಇರೋದು ಈ ಕಡೆ ಹಸು ಮತ್ತು ಕೋಣ. ಅಂದರೆ ಅವತ್ತೇ ಕೇಳಿದೆ, ಅಂದರೆ ಹಸುನ ದೇವರ ಒಂದು ಸಂಕೇತವಾಗಿ ಮಾಡಿದ್ರೆ ಕೋಣನ ರಾಕ್ಷಸರ ರೂಪಕವಾಗಿ ತೋರಿಸ್ತಾರೆ. ಸೊ ಈ ಥರದ್ದು ಏನಾದ್ರು ಮೈಥಾಲಜಿಕಲ್ ಟಚ್ ಇದೆಯಾ, ಮತ್ತು ಆ ಥರದ್ದೊಂದು ಫೈಟ್ ಇದೆಯಾ ಅಂತ ನೋಡಿ. ನಾನು ನಿಮ್ಗೇನೇನು ಅನಿಸುತ್ತೆ ಅದು ಒಂದು ನೋಡಿ ಸರ್. ಬಟ್ ಈ ಸದ್ಯಕ್ಕೆ ಐ ಆಮ್ ಸೋ ಸಾರಿ, ನಾನು ಈಗ ಇದು ಯಾವ ಜಾನರ್ ಅಂತ ಇವಾಗ ಬೇಡ, ಒಂದು ಸ್ವಲ್ಪ ಹೋಗ್ತಾ ಲೆಟ್ ಯು ನೋ.